ನಮಸ್ಕಾರ ಸ್ನೇಹಿತರೆ, ದಯಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮ್ಮ ದೇಶದ ಜುಡಿಷಿಯಲ್ ಎಕೋಸಿಸ್ಟಮ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಈಗ ಪೂರ್ತಿ ಭಾರತದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಮೂಡ್ತಾ ಇದೆಯಾ? ಇದಕ್ಕೆ ಕಾರಣನೂ ಇದೆ. ಒಂದು ಹೈಕೋರ್ಟ್ ನ ಒಬ್ಬ ಹಿಂದೂ ಜಡ್ಜು ಪೂರ್ತಿ ಸಿಸ್ಟಮ್ ನ ಅಕ್ಷರಶಃ ಅಲುಗಾಡಿಸ್ತಾ ಇದ್ದಾರೆ. ಅಲಹಾಬಾದ್ ಹೈಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ ನವರೆಗೂ ಇದೇ ಈಗ ಚರ್ಚೆ ಆಗ್ತಾ ಇರೋದು. ಒಬ್ಬ ಹೈಕೋರ್ಟ್ ನ ಜಡ್ಜು ನಮಗಿಂತ ಸಬಾರ್ಡಿನೇಟು. ಆತ ಇಂಥ ವಿಚಾರನ ಟಚ್ ಮಾಡೋದಾದ್ರೂ ಯಾಕೆ? ನಾವು ಚಿಟಕಿ ಹೊಡೆದ್ರೆ ಹೈಕೋರ್ಟ್ ಕೊಡ್ತಕ್ಕಂತಹ ಆರ್ಡರ್ಸ್ ನ ತಿರುವು ಮುರುವು ಮಾಡಬಲ್ಲೆವು. ನಮ್ಮನ್ನೇ ಸರ್ಪಾಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರಲ್ಲ ಅನ್ನುವ ಈರ್ಷೆ ಏನಾದ್ರೂ ಸುಪ್ರೀಂ ಕೋರ್ಟ್ ನ ಜಡ್ಜ್ ಗಳಿಗೆ ಇದೆಯಾ? ಇದು ಈಗ ಪ್ರಶ್ನಾರ್ಥಕ ಚಿಹ್ನೆ ಮೂಡೋದಕ್ಕೆ ಶುರುವಾಗಿರೋದು. ಅದು ಒಬ್ಬ ಹಿಂದೂ ಜಡ್ಜ್ ವಿರುದ್ಧ ಇವರು ಕೈಗೊಂಡಿರ್ತಕ್ಕಂತ ನಿರ್ಣಯ ಇದೆಯಲ್ಲ, ನಾವು ಬಹುಸಂಖ್ಯಾತ ಭಾರತದಲ್ಲಿದೇವಾ ಅಂತ ಅನುಮಾನ ಮೂಡುತ್ತೆ. ಒಬ್ಬ ಹಿಂದೂ ಜಡ್ಜ್ ವಿರುದ್ಧ ಈಗ 32 ಜಡ್ಜ್ಗಳು ತಿರುಗಿ ಬಿದ್ದಿದ್ದಾರೆ. ಇವರೆಲ್ಲ ಯಾರು? ಆಂಟಿ ಹಿಂದೂ ಮೈಂಡ್ ಸೆಟ್ಟಿನವರು. ಅದು ಒಬ್ಬ OBC ಹಿಂದೂ ಜಡ್ಜ್ ವಿರುದ್ಧ ನಡೀತಾ ಇರೋದು ಷಡ್ಯಂತ್ರ. ನಾನು ಏನ್ ಹೇಳಿದ್ದೇನೋ ಅದಕ್ಕೆ ನಾನು ಈಗಲೂ ಬದ್ಧನಾಗಿದ್ದೇನೆ. ಸಂವಿಧಾನದ ಡಾಯರಿನಲ್ಲಿ ಇಟ್ಕೊಂಡೆ ನಾನು ಸ್ಟೇಟ್ಮೆಂಟ್ ನ ಕೊಟ್ಟಿರೋದು. ಕ್ಷಮೆ ಕೇಳೋ ಮಾತೇ ಇಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ಈ ಹಿಂದೂ ಜಡ್ಜು. ಅವರು ಬೇರೆ ಯಾರು ಅಲ್ಲ, ಅಲಹಾಬಾದ್ ಹೈಕೋರ್ಟ್ ನ ಹಿಂದೂ ಜಡ್ಜು ಶೇಖರ್ ಕುಮಾರ್ ಯಾದವ್. ಇದು ಸುಪ್ರೀಂ ಕೋರ್ಟ್ ನ ಜಡ್ಜ್ ಗಳಿಗೆ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಒಬ್ಬ ಸಬಾರ್ಡಿನೇಟ್ ಜಡ್ಜು ನಾವು ಕ್ಷಮೆ ಕೇಳುವಂತ ಆದೇಶ ಕೊಟ್ಟರು ಸಹ ಕ್ಷಮೆನೇ ಕೇಳ್ತಾ ಇಲ್ವಲ್ಲ, ಏನೇ ಇಲ್ವಲ್ಲ ಇವರಿಗೆ. ನಾವು ಮನಸ್ಸು ಮಾಡಿದ್ರೆ ಅವ್ರನ್ನ ಕಿತ್ತು ಬಿಸಾಕಬಹುದು, ಪದಚ್ಯುತಿಗೊಳಿಸಬಹುದು ನಮ್ಮ ಕೊಲಿಜಿಯಂ ಸಿಸ್ಟಮ್ ನ ಬಳಸಿ. ಆದ್ರೂ ಈ ವ್ಯಕ್ತಿ ಹಿಂದೂ ಜಡ್ಜು ನಮ್ಮ ಮಾತನ್ನೇ ಕೇಳ್ತಾ ಇಲ್ವಲ್ಲ ಅಂತ ನಕಲಿ ಜಾತ್ಯತೀತವಾದದ ಮುಖವಾಡ ಧರಿಸಿರ್ತಕ್ಕಂಥ ಜಡ್ಜ್ ಗಳಿಗೆ ಟೆನ್ಷನ್ ಕೊಡ್ತಾ ಇರೋದು. ಒಬ್ಬ ಹಿಂದೂ ಜಡ್ಜು ಶೇಖರ್ ಕುಮಾರ್ ಯಾದವ್ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಪಿಟಿಷನ್ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲೂ ಸಹ ಪಿಟಿಷನ್ ಹಾಕಿದ್ದಾರೆ ನೋಡಿ. ಆದ್ರೆ ಶೇಖರ್ ಕುಮಾರ್ ಯಾದವ್ ಅವರು ಡೈರೆಕ್ಟ್ ಆಗಿ ಹೇಳಿದರೆ, ಯಾರಿಗೂ ಕ್ಷಮೆ ಕೇಳೋ ಪ್ರಶ್ನೆನೇ ಇಲ್ಲ, ಕ್ಷಮೆ ಕೇಳೋ ಅಂತ ಮಾತನ್ನ ನಾನೇನು ಆಡೂ ಇಲ್ಲ, ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ. ಸ್ನೇಹಿತರೆ, ಶೇಖರ್ ಕುಮಾರ್ ಯಾದವ್ ಅವರು ವಿಶ್ವ ಹಿಂದೂ ಪರಿಷತ್ ನ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ರು ಡಿಸೆಂಬರ್ ಮಂತ್ ಅಲ್ಲಿ. ಆಗ ಆ ಸಭೆಯಲ್ಲಿ ಒಂದು ಮಾತಾಡಿದ್ರು, ಯೂನಿಫಾರ್ಮ್ ಸಿವಿಲ್ ಕೋಡ್ UCC ಬಗ್ಗೆ ಮಾತಾಡ್ತಾ, UCC ಕೇವಲ ಹಿಂದೂಗಳಿಗೆ ಮಾತ್ರ ಅಪ್ಲೈ ಆಗ್ತಾ ಇದೆ, ಅದು ಉಳಿದ ಅಲ್ಪಸಂಖ್ಯಾತರಿಗೂ ಅಪ್ಲೈ ಆಗ್ಬೇಕು. ಇದರಲ್ಲಿ ಏನ್ ತಪ್ಪಿದೆ ಅವ್ರು ಹೇಳಿರೋದ್ರಲ್ಲಿ? ಖುದ್ದು ಸುಪ್ರೀಂ ಕೋರ್ಟೇ ಹೇಳಿದೆ UCC ದೇಶಾದ್ಯಂತ ಅಪ್ಲೈ ಆಗ್ಬೇಕು. ಕೇಂದ್ರ ಸರ್ಕಾರ ಯಾಕೆ ಇದರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿದೆ. ಅದನ್ನೇ ಇಲ್ಲಿ ಹೈಕೋರ್ಟ್ ನ ಜಡ್ಜು ಶೇಖರ್ ಕುಮಾರ್ ಯಾದವ್ ಅವರು ಹೇಳಿರೋದು. ಎಲ್ಲಿ ತನಕ ಮುಸ್ಲಿಂ ಅಪೀಸ್ಮೆಂಟ್ ಮಾಡ್ತೀರಾ? ಹಿಂದೂಗಳಿಗೆ ಅಪ್ಲೈ ಆಗೋ ಲಾಸು ಮುಸಲ್ಮಾನರಿಗೆ ಯಾಕೆ ಅಪ್ಲೈ ಆಗಲ್ಲ? ಇದರಲ್ಲಿ ಅಸಂವೈಧಾನಿಕವಾಗಿ ಮಾತಾಡಿರೋದು ಏನಿದೆ? ಒಬ್ಬ ಹಿಂದೂ ಜಡ್ಜ್ ವಿರುದ್ಧ ಉಳಿದ ಜಡ್ಜ್ಗಳು ಸಿಡಿದೇಳೋದು, ಒಗ್ಗಟ್ಟಾಗಿ ಮುರಿದು ಬೀಳೋದು ಯಾಕೆ? ಅಷ್ಟಕ್ಕೂ UCC ಏನು ಒಂದು ಸಾಂವಿಧಾನಿಕ ಅಧಿಕಾರ. ಸಂವಿಧಾನದಲ್ಲಿ ಯಾವುದೇ ಕಾನೂನನ್ನ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ಮಾಡುವಂತಿಲ್ಲ. ಒಂದು ದೇಶದಲ್ಲಿರುವ ಎಲ್ಲ ಧರ್ಮದವರಿಗೂ ಸಂವಿಧಾನದಲ್ಲಿರುವ ಎಲ್ಲ ಕಾನೂನುಗಳು ಅಪ್ಲೈ ಆಗುತ್ತೆ. ಯಾವುದು ಹಿಂದೂ ಸಮುದಾಯಕ್ಕೆ ಅಪ್ಲೈ ಆಗುತ್ತೋ ಅದು ಮುಸಲ್ಮಾನ್ ಸಮುದಾಯಕ್ಕೂ ಅಪ್ಲೈ ಆಗ್ಲೇಬೇಕು. ಅಷ್ಟಕ್ಕೂ ಜಡ್ಜು ಶೇಖರ್ ಕುಮಾರ್ ಯಾದವ್ ಅವರು ಇಲ್ಲಿ ಮುಸಲ್ಮಾನ್ ಅನ್ನುವ ಪದ ಮೆನ್ಷನ್ನೇ ಮಾಡಿಲ್ಲ. ಅವ್ರು ಹೇಳಿರೋದು 20% ಅಲ್ಪಸಂಖ್ಯಾತರು ಅಂತ. ಆದ್ರೆ ಉಳಿದ ಜಡ್ಜಿಗಳಿಗೆ ಮಿರ್ಚಿ ಇಟ್ಟಂಗಾಯ್ತು ನೋಡಿ. ಹಿಂದೂ ಧರ್ಮದಲ್ಲೂ ಈ ಹಿಂದಿನಿಂದ ಅನೇಕ ಡ್ರಾಬ್ಯಾಕ್ಸ್ ಇತ್ತು, ಆದ್ರೆ ನಾವು ಅದನ್ನೆಲ್ಲ ಸರಿ ಮಾಡ್ಕೊಂಡು ಬಂದಿದೀವಿ. ಬಹುಪತ್ನಿತ್ವ ಆಗಿರ್ಬೋದು, ಸತಿ ಪದ್ಧತಿ ಆಗಿರ್ಬೋದು, ಬಾಲ್ಯ ವಿವಾಹ ಆಗಿರ್ಬೋದು, ವಿಧವಾ ವಿವಾಹ ಆಗಿರ್ಬೋದು, ಇದು ಯಾವುದಕ್ಕೂ ಕಾನೂನಿನಲ್ಲಿ ಈಗ ಅವಕಾಶ ಇಲ್ಲ. ಅದು ಹಿಂದೂಗಳಿಗೆ ಅಪ್ಲೈ ಆಗ್ತಾ ಇದೆ, ಉಳಿದವರಿಗೆ ಯಾಕೆ ಆಗಲ್ಲ? ಇಷ್ಟನ್ನೇ ತಾನೇ ಶೇಖರ್ ಕುಮಾರ್ ಯಾದವ್ ಕೇಳಿದ್ದು. ಅಂತದ್ದೇನಿದೆ ಇದರಲ್ಲಿ? ಮೊಸರಲ್ಲಿ ಕಲ್ಲು ಹುಡುಕೋ ಪ್ರಯತ್ನ ಯಾಕೆ? ಅಂದ್ರೆ ಎಷ್ಟು ಭಯ ಕಾಡ್ತಾ ಇರ್ಬೋದು ನೋಡಿ ಜಡ್ಜ್ಗಳಲ್ಲಿ. ಯಾವುದೇ ಒಬ್ಬ ಸಬಾರ್ಡಿನೇಟ್ ಜಡ್ಜು ಸಂವಿಧಾನದ ಬಗ್ಗೆ ಅದರ ಚೌಕಟ್ಟಿನಲ್ಲಿ ಮಾತಾಡಿದ್ರು ಅಲ್ಲಿ ಅಲ್ಪಸಂಖ್ಯಾತರ ವಿಚಾರ ಏನಾದ್ರು ಬಂದ್ಬಿಟ್ರೆ ಕತ್ತಿ ಗುರಾಣಿ ಹಿಡ್ಕೊಂಡು ಬಂದ್ಬಿಡ್ತಾರೆ ಬಹುಸಂಖ್ಯಾತ ಹಿಂದೂಗಳ ವಿರುದ್ಧ. ಎಂತ ವಿಪರ್ಯಾಸ ನೋಡಿ. ಹಿಂದೂಗಳು ಬಹುಸಂಖ್ಯಾತರಾಗಿರೋ ಈ ದೇಶದಲ್ಲಿ UCC ವಿಚಾರ ಬಂದ್ರೆ ಹಿಂದೂಗಳ ಮಾತೇ ಕೇಳಲ್ಲ, ಕೇವಲ ಮುಸಲ್ಮಾನರ ಮಾತನ್ನು ಮಾತ್ರ ಕೇಳಲಾಗತ್ತೆ. ನಮ್ಮ ದೇಶ ಹಿಂದೂ ಬಹುಸಂಖ್ಯಾತ ರಾಷ್ಟ್ರ. ಇಲ್ಲಿನ ಕಾಯ್ದೆ ಕಾನೂನುಗಳು ಸಹ ಬಹುಸಂಖ್ಯಾತರ ಆಧಾರದಲ್ಲೇ ನಡಿಬೇಕು. ಹಿಂದೂಗಳಲ್ಲಿ ಏಕಪತ್ನಿತ್ವ ಇದ್ದು ಬೇರೆಯವರು 4 ಜನರನ್ನು ಮದುವೆಯಾಗುವ ಅವಕಾಶ ಇರೋದಾದ್ರೆ ಸಮಾಜದಲ್ಲಿ ಇದು ಅವ್ಯವಸ್ಥೆಯನ್ನುಂಟು ಮಾಡಿದಂತಾಗತ್ತೆ. ಆದ್ರೆ ಮೌಲಾನಾಗಳಿಗೆ ಇದು ಅರ್ಥನೇ ಆಗಲ್ಲ. ಅವರು ಹಿಂದೂಸ್ತಾನದಲ್ಲಿದ್ರೂ ಪಾಲನೆ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಶರಿಯಾ ಕಾನೂನು. ನೀವೇ ನೋಡಿ, ಯಾವಾಗೆಲ್ಲ UCC ವಿಚಾರ ಪ್ರಸ್ತಾಪ ಆಗುತ್ತೋ ಕೇವಲ ಮುಸಲ್ಮಾನರು ಮಾತ್ರ ಯಾಕೆ ವಿರೋಧ ಮಾಡ್ತಾರೆ?
ಅಲ್ಪಸಂಖ್ಯಾತರಲ್ಲಿ ಕ್ರಿಶ್ಚಿಯನ್ಸ್ ಬರ್ತಾರೆ, ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ. ಅವ್ರು ಯಾರಿಗೂ ಇಲ್ಲದೆ ಇರುವ ಭಯ UCC ಬಗ್ಗೆ ಕೇವಲ ಮುಸಲ್ಮಾನ್ ಸಮುದಾಯಕ್ಕೆ ಯಾಕೆ? ಅಷ್ಟನ್ನೇ ನೋಡಿ ಜಸ್ಟಿಸ್ ಶೇಖರ್ ಕುಮಾರ್ ಯಾದವ್ ಕೇಳಿದ್ದು, ಏನೈತ್ರಿ ಇದ್ರಲ್ಲಿ ತಪ್ಪು? ಇವರು ಕೊಲಿಜಿಯಂ ಸಿಸ್ಟಮ್ ನಲ್ಲಿ ಎಂತಹ ವ್ಯವಸ್ಥೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರಪ್ಪ ಜಡ್ಜ್ಗಳು ಅಂದ್ರೆ, ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಮನಸ್ಥಿತಿ ಯಾವ ರೀತಿ ಇದೆಯೋ ಉಳಿದ ತಮ್ಮ ಕೈ ಕೆಳಗೆ ಬರ್ತಕ್ಕಂತ ಹೈಕೋರ್ಟ್ ನ ಜಡ್ಜ್ಗಳು ಅದೇ ರೀತಿಯ ಮನಸ್ಥಿತಿಯನ್ನು ಹೊಂದಿರಬೇಕು. ಇದು ಅವರು ಎಕ್ಸ್ಪೆಕ್ಟ್ ಮಾಡೋದು. ಇಂಥವರ ಮಧ್ಯೆ ಹಿಂದೂ ಜಡ್ಜ್ ಶೇಖರ್ ಕುಮಾರ್ ಯಾದವ್ ಅವರು ವ್ಯವಸ್ಥೆನ ಪ್ರಶ್ನೆ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಅವರಲ್ಲಿ ತಳಮಳ ಉಂಟಾಗ್ತಾ ಇದೆ. ಜಾಗೃತಿಗೊಂಡ್ಬಿಟ್ಟಿದಾರಲ್ಲ ಹಿಂದೂಗಳು ಅಂತ. ಹಿಂದೂ ಮತ್ತು ಮುಸಲ್ಮಾನ್ ಅನ್ನೋ ವಿಚಾರ ಬಂದ್ರೆ ಕೇವಲ ಒಂದು ಸ್ಟ್ಯಾಂಡ್ ಮಾತ್ರ ತೆಗೆದುಕೊಳ್ಬೇಕು, ಅದು ಹಿಂದೂಗಳ ವಿರುದ್ಧ, ಮುಸಲ್ಮಾನರ ಪರ. ಇಂತಹ ಎಕ್ಸ್ಪೆಕ್ಟೇಷನ್ಸ್ ಇರತಕ್ಕಂತ ಜಡ್ಜ್ ಇಂದ ಏನನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಇಲ್ಲದೆ ಹೋದ್ರೆ ಅಧಿಕಾರದಿಂದ ಕಿತ್ತರಿಸ್ಬಿಡ್ತೇವೆ, ಪದಚ್ಯುತಗೊಳಿಸ್ಬಿಡ್ತೇವೆ ಅನ್ನುವ ಧಮಕಿ ಹಾಕೋದು. ಈ ಎಲ್ಲದರ ವಿರುದ್ಧ ಈಗ ಹಿಂದೂ ಸಮುದಾಯದಲ್ಲಿ ಜಾಗೃತಿ ಮೂಡ್ತಾ ಇದೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ನ ತಿದ್ದುಪಡಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದರಿಂದ ಮುಸಲ್ಮಾನರಿಗೆ ಅನ್ಯಾಯ ಆಗ್ಬಿಡುತ್ತೆ. ಈಗಿರೋ ಮಸೀದಿ ಕೆಳಗಡೆ ಈ ಹಿಂದೆ ದೇವಸ್ಥಾನ ಇದ್ರೂ ಇರಬಹುದು, ಆದ್ರೆ ಅದನ್ನೆಲ್ಲ ಹಿಂದೂಗಳು ಮರ್ತು ಬಿಡ್ಬೇಕು. ಈ ಜಡ್ಜ್ಗಳು ಯಾರ ಪರ ತೀರ್ಮಾನ ಕೈಗೊಳ್ಳೋದು? ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಪರ. ಇಬ್ಬಂಗಿ ನೀತಿ ಹೇಗಿದೆ ನೀವೇ ನೋಡಿ. ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ನ ತಿದ್ದುಪಡಿ ಮಾಡೋದ್ರಿಂದ 20% ಇರುವ ಮುಸಲ್ಮಾನರಿಗೆ ನೋವಾಗಿ ಬಿಡುತ್ತೆ, ಆದರೆ ಅದನ್ನ ತಿದ್ದುಪಡಿ ಮಾಡೋದ್ರಿಂದ ಹಿಂದೂಗಳಿಗೆ ಅನುಕೂಲ ಆಗುತ್ತೆ. ಅವರಿರೋದು 80%, 20% ಶಾಂತಿ ಸಮುದಾಯಕ್ಕೆ ನೋವಾಗುತ್ತೆ. ಆಗ ಅಲ್ಪಸಂಖ್ಯಾತರ ಪರನೇ ಡಿಸಿಷನ್ ತೆಗೆದುಕೊಳ್ಳೋದು ಬೆಟರು. ಇವರು ಮಾಡೋದೆಲ್ಲ ಅಲ್ಪಸಂಖ್ಯಾತರ ಪರ ಡಿಸಿಷನ್ಸ್. ಯಾಕಂದ್ರೆ ಇವರು ಕೊಡೋ ತರ್ಕ ವಿವರಣೆ ಶಾಂತಿ ಕಾಪಾಡೋದು. ಬಹುಸಂಖ್ಯಾತ ಹಿಂದೂಗಳ ಮನಸ್ಸಿಗೆ ನೋವುಂಟು ಮಾಡಿ ಶಾಂತಿ ಕಾಪಾಡೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಅರ್ಥ ಇದೆಯಾ? ಅದು ಜ್ಞಾನವ್ಯಾಪಿ ಆಗಿರ್ಬೋದು, ಮಥುರಾ ಕಾಶಿ ಆಗಿರ್ಬೋದು. ಒಂದು ಪಕ್ಷ ಮುಸಲ್ಮಾನ್ದಾಗಿದ್ದು ಇನ್ನೊಂದು ಪಕ್ಷ ಹಿಂದೂ ಇದ್ರೆ ಇವರು ಯಾವಾಗ್ಲೂ ಕೊಡೋದು ಆರ್ಡರ್ಸು ಮುಸಲ್ಮಾನರ ಪರವಾಗಿ, ಹಿಂದೂಗಳ ವಿರುದ್ಧ. ಕಾವಡ ಯಾತ್ರೆನಲ್ಲೇ ಯೋಗಿ ಅವ್ರು ಹೇಳಿದ್ದೇನು? ಅಂಗಡಿ ಮುಂದೆ ಶಿವ ಡಾಬಾ ಅಂತಿರುತ್ತೆ, ಫೋನ್ ಪೇ ಮಾಡೋದಕ್ಕೆ ಹೋದಾಗ ಮೊಹಮ್ಮದ್ ಅನ್ನೋ ಹೆಸರು ಬರುತ್ತೆ. ಅಂಗಡಿ ಮುಂದೆ ಅವರದ್ದೇ ಹೆಸರು ಇರಬೇಕು, ಎರಡೂ ಕಡೆ ಒಂದೇ ಹೆಸರು ಇರಬೇಕು ಅಂತ ಅಷ್ಟೇ ಯೋಗಿ ಸರ್ಕಾರ ಆದೇಶ ಕೊಟ್ಟಿದ್ದು. ಇದರಿಂದ ಶಾಂತಿಗೆ ಧಕ್ಕೆ ಆಗ್ಬಿಡುತ್ತೆ ಅಂತ ಯೋಗಿ ಸರ್ಕಾರದ ಆದೇಶನೇ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು ನೋಡಿ. ಇನ್ನ ಬುಲ್ಡೋಜರ್ ಆಕ್ಷನ್ ವಿಚಾರದಲ್ಲೂ ಹೀಗೆ ಆಗಿರೋದು. ಯೋಗಿ ಸರ್ಕಾರ ಕೇವಲ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗುತ್ತೆ. ತತ್ಕ್ಷಣ ಯೋಗಿ ಅವರ ಬುಲ್ಡೋಜರ್ ಆಕ್ಷನ್ಗೆ ತಡೆ ಒಡ್ಡಲಾಗುತ್ತೆ. ಬುಲ್ಡೋಜರ್ ಆಕ್ಷನ್ ಅಲ್ಲಿ ಹಿಂದೂಗಳ ವಿರುದ್ಧನೂ ಆಕ್ಷನ್ ಆಗಿದೆ, ಮುಸಲ್ಮಾನರ ವಿರುದ್ಧನೂ ಆಕ್ಷನ್ ಆಗಿದೆ. ಆದ್ರೆ ಅವರ ಕಣ್ಣಿಗೆ ಕಾಣೋದು ಮಾತ್ರ ಮುಸಲ್ಮಾನರ ವಿರುದ್ಧ ಮಾಡಿರ್ತಕ್ಕಂತ ಆಕ್ಷನ್ಗಳು. ಪ್ರತಿಪಕ್ಷಗಳು ಇದರಲ್ಲಿ ರಾಜಕೀಯ ಮಾಡೋದ್ರಲ್ಲಿ ಹಿಂದೆ ಬಿದ್ದಿಲ್ಲ. ಇಲ್ಲಿ ಮುಸಲ್ಮಾನರ ವಿಚಾರ ಬಂದ್ಬಿಡ್ತು ನೋಡಿ. OBC ಸಮುದಾಯದ ಶೇಖರ್ ಕುಮಾರ್ ಯಾದವ್ ಆಗಿದ್ರೇನು, ದಲಿತ ಸಮುದಾಯದವರಾಗಿದ್ರೇನು, ಮೇಲ್ವರ್ಗದವರಾಗಿದ್ರೇನು, ನಮಗೆ ಮುಸಲ್ಮಾನರು ಮಾತ್ರ ಇಂಪಾರ್ಟೆಂಟು ಅಂತ ಈ ವಿಚಾರನ ಸಂಸತ್ತಿನವರೆಗೂ ಕೊಂಡೊಯ್ಯೋದಕ್ಕೆ ಪ್ರತಿಪಕ್ಷಗಳು ಪ್ಲಾನ್ ಮಾಡ್ತಾ ಇದ್ದಾವೆ. ಇದು ಹಿಂದೂಗಳ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ಅಲ್ಲದೆ ಮತ್ತೇನು? ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.